50 ಜನ ಕಮೆಂಟ್ ಮಾಡಿದ್ರೆ ಬರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ನಮ್ ಕಾರ್ತಿಕ್ ಬರಂಗಾಗ್ಲಿ. ನನಗೋಸ್ಕರ ನೋಡೋರೆಲ್ಲ ದಯವಿಟ್ಟು ಒಂದ್ 50 ಜನನಾದ್ರೂ ಕಮೆಂಟ್ ಮಾಡಿ. ಒಂದ್ಸತಿ ಹೇಳ್ಬಿಟ್ಟು ಬರ್ತೀಯಾ? ನೋಡ್ತೀನಿ. ಅಲ್ಲ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡೋಣ ಏನೇನ್ ರೆಸ್ಪಾನ್ಸ್ ಬರುತ್ತೆ. ನೋಡ್ತೀಯಾ? ನೋಡ್ತೀನಿ. ಹತ್ತೆ ವಯಸ್ಸಾಯ್ತು ಅಂತ ಈ ತರ ಅಡ್ವಾಂಟೇಜ್ ತಗೋದ್ಯಾ ಸರ್? ನಂದು ಬಾಯಲ್ಲಿ ನಿನಗೆ ಫಸ್ಟ್ ನನ್ನ ಮೇಲೆ ಬ್ಯಾಡ್ ಅಲಿಗೇಷನ್ಸ್ ಹಾಕ್ಬೇಡ ಸರ್. ಕೂಲಿಂಗ್ ಕೆಡ್ಸೋಯ್ತು. ಹೊಡೆದ್ರ ಜೋರಾಗೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈ ವ್ಲಾಗು ಹಿಂಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋದು. ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಆ್ಯಕ್ಚುಲಿ ನನ್ನ ಜೊತೆ ಟಗ್ ಆಫ್ ವಾರ್ ಆಡ್ತಾವೆ. ಏನಕ್ಕೆ ಟಗ್ ಆಫ್ ವಾರ್, ಏನಕ್ಕೆ ಎಳಿತಾವೆ ಅಂತ ಕತೆ ಕೇಳಿಸ್ಕೊಳ್ರಿ ಗೈಸ್. ಕಾಮಿಡಿ ವಿಷಯ ಇಟ್ಕೊಮ್ಮ. ವಿಷಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಪಟ್ ಅಂತ ಮಾಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಹೋ ಅಕ್ಕ, ಏನು ಜೋಶು ಗೈಸ್. ನಮ್ಮಮ್ಮ ಏನೋ ಹೇಳ್ಬೇಕಂತೆ ನನಗೆ, ಸೊ ಅದಕ್ಕೆ ಹೆಂಗೆ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ನೀನು ಆ ಮುಂದೆ ಬರುತ್ತಲ್ಲ, ಇಲ್ವಾ ವಿಷಯ ಹತ್ರ ಬಾ. ನಮ್ಮಮ್ಮ ಮೆತ್ತಗೊಳಕ್ಕೆ ಕೈ ಅಂತ ಮಾತಾಡ್ತಾರೆ. ಅಲ್ಲ ಮುಂದೆ ಬರುತ್ತಲ್ಲ, ಅದು ರೆಡ್ದು. ಏನು ಮುಂದೆ ಬರುತ್ತಲ್ಲ ರೆಡ್ ಅಂದ್ರೆ? ಟ್ರೈನ್ ಅಲ್ಲಿ ಅದು ರೆಡ್. ಅದೇ ಹಿಂಗೆ ಎಳಿಯೋ ಚೈನ್. ಓಪನ್ ಅಲ್ಲಿ ಗ್ಲಾಸ್ ಇದಿರುತ್ತಲ್ಲಪ್ಪ, ಅದನ್ನ ಗೈಸ್. ಸೊ ನಮ್ಮಮ್ಮ ಏನ್ ಹೇಳ್ತಿದಾರೆ ಅಂದ್ರೆ, ಈ ಧರ್ಮಸ್ಥಳ ಹೊರಟಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲಾ ಕಡೆ ವಿಂಡೋ ಬಂದು ಆ 360 ವ್ಯೂ ನೋಡೋಕೆ ಇರುತ್ತಲ್ಲ, ಸೊ ಅದನ್ನ ರೆಫರ್ ಮಾಡ್ಕೊಂಡು ಹೇಳ್ತಾ ಇದ್ರೆ ಹೋಗ್ಲಿ ಹೇಳು. ಅದ್ರಲ್ಲಿ ನಾನು ಎಲ್ಲಿಗೆ ಬರ್ಲಿ? ನಾನು ಎಲ್ಲಿಗೆ ಬರ್ಲಿ? ನಾನು ರೀಸೆಂಟ್ ಆಗಿ ಹೋಗಿರ್ಲಿಲ್ಲ. ಅವ್ರ ಜೊತೆಗೆ ಹೋಗ್ಬೇಕು, ನಮ್ ಜೊತೆಗೆ ಬರಬೇಕು ವ್ಯತ್ಯಾಸ ಇರೋದ? ಏನಿದೆ ವ್ಯತ್ಯಾಸ? ಅಲ್ಲಿ ಪೂಜೆ ಮಾಡಿಸ್ಕೊಂಬರಲ್ವಾ? ನಾನು ದರ್ಶನ ಮಾಡ್ಕೊಂಡ್ ಬಂದೆ. ನೀನು ಮೊನ್ನೆ ಹೋಗಿ ಬಂದೆ ತಾನೆ? ನಾನು ಹೋಗ್ಬಂದು ನೋಡಿ, ನಾನು 15 ದಿವಸ ಆಗೋದು ಹೋಗಿ. ಮತ್ತೆ ಏನಕ್ಕೆ ಪೂಜೆ ಮಾಡಿಸ್ಬೇಕು? ಅದಕ್ಕೇನೆ. ವಾಟ್ ಇಸ್ ದ ರೀಸನ್? ಒಳ್ಳೇದಾಗಕ್ಕ, ಜಾಸ್ತಿ ಒಳ್ಳೇದಾಗಕ್ಕ. ಪಾಪ ನಿನಗೆ ಕೊಡಿಸ್ತೀನಿ ಬಾರಿ. ಏನ್ ಕೊಡಿಸ್ತೀಯ? ನೀನು ಕೇಳಿದ್ ಝೂಮ್ ಹಾಕ್ಬಿಟ್ಟು ಹತ್ರ ವಿಷಯ ಕೇಳಿದ್ ಕೊಡ್ತೀನಿ. ಒಂದಷ್ಟು ದಿವಸ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ. ಯಾವತ್ತು ಹೋಗೋದು? 13 ಹೋಗೋದು, 14 ಬರೋದು. ಯಾವ ಮಂತು? ಜುಲೈ. ಬಟ್ ಏನಕ್ಕೆ ಅದೇ ಡೇಟು? ಅದೇ ಡೇಟು ಅಂದ್ರೆ ಅವನಿಗೆ ಋತಿಕ್ ತಿರ್ಗಾ ಇದು ಕ್ಲಾಸ್ ಸ್ಟಾರ್ಟ್ ಆಗೋಗ್ತದೆ. ಕಾರಲ್ಲಿ ಯಾಕೆ ಹೋಗಂಗಿಲ್ಲ? ಕಾರಲ್ಲಿ ಬೇಡ, ವೈ? ಅವು ಎರಡೇ ಪ್ಲೇಸಿಗೆ ಹೋಗೋದು, ವೇಸ್ಟ್ ಕಾರು. ಅದಕ್ಕೆ ವೇಸ್ಟ್ ಆಗುತ್ತೆ. ಏನೋ ಜಾಸ್ತಿ ಕಡೆ ಓಡಾಡಂಗಿದ್ರೆ ಕಾರ್ ಹೊರ್ತು, ಬರೀ ಎರಡೇ ಪ್ಲೇಸ್ಗಲ್ಲ. ಇದು ವೆದರ್ ಚೆನ್ನಾಗಿರ್ತದೆ ಟ್ರೈನಲ್ಲಿ. ಟಿಕೆಟ್ ಪ್ರೈಸ್ ಎಷ್ಟಾಗುತ್ತೆ? ನಮಗೆಲ್ಲ ಕಡಿಮೆ, ನಿನಗೆ ಜಾಸ್ತಿ ಇದು ಮಾಡಿಸ್ತೀನಿ. ನಿಮಗೆ ಎಷ್ಟು ಟಿಕೆಟ್? ನಮಗೆಲ್ಲ ಎಷ್ಟು 160 ಅಷ್ಟೇನೆ. ಟ್ರೈನಲ್ಲಿ ಇನ್ನೆಷ್ಟು ಅನ್ಕೊಂಡಿದ್ಯಾ? 150 ರೂಪಾಯಿ ಅಷ್ಟೇನೆ ಟಿಕೆಟ್. ಅದು ಗೈಸ್ ನಂಗೆ ಅಲ್ಲಿ ಹೋಗೋದಕ್ಕೆ ಬೇಜಾರಿಲ್ಲ ನಿಜ. ಕಾರಲ್ಲಿ ಅಂದ್ರೆ ರೈಟ್ ನಾವು ಇವತ್ತು ನೈಟೇ ಬೇಡ ಅಂದ್ರೆ ಬಿಟ್ಬಿಡ್ತೀನಿ, ನನ್ಗೆ ಏನು ಅನ್ಸಲ್ಲ. ಆದ್ರೆ ನನ್ಗೆ ಬ್ಲಾಗ್ ಮಾಡಿಯಪ್ಪ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಎಷ್ಟೊಂದ್ ಜನ ಹೋಗಿರಲ್ಲ ಟ್ರೈನಲ್ಲಿ. ಒಂದ್ಸಲಿ ತೋರ್ಸೋದನ್ನೆಲ್ಲ, ಎಷ್ಟು ಜನ ಇಷ್ಟಪಡ್ತಾರೆ ಗೊತ್ತಾ? ವೆದರ್ ಎಲ್ಲ ಸಖತ್ತಾಗಿರ್ತದೆ. ನೋಡೋಣ, ಪ್ಲಾನ್ ನೋಡೋಣಲ್ಲ ಪಾಪ. ಒಂದಷ್ಟು ದಿವಸ ನೀನು ಹೇಳ್ದಂಗೆ ಕೇಳ್ತೀನಿ. ನಿಜವಾಗ ಹಂಗೆ ತಾನೇ ಮಾಡೋದು. ನಮ್ಮಮ್ಮ ಕನ್ವಿನ್ಸ್ ಮಾಡೋದು ನನ್ನ. ಆಕ್ಚುಲಿ ಹಿಂಗೆ ಯಾವಾಗಲೂ ನೀ ಒಂದಷ್ಟು ದಿವಸ ನೀನು ಹೇಳ್ದಂಗೆ ಕೇಳ್ತೀನಿ, ನೀನು ಏನು ಕೆಲಸ ಹೇಳಿದ್ರು ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಬಿಡ್ತೀನಿ ಅಂತ. ಬೇಕಂದ್ರೆ ದಿನ ಚಿಕನ್ ಮಾಡ್ಕೊಡ್ತೀನಿ, ನಾನೇ ತಂದ್ಬಿಟ್ಟು ಮಾಡ್ಕೊಡ್ತೀನಿ. ಸೊ ಚಿಕನ್ ನೀನೇ ಸ್ಪಾನ್ಸರ್? ನಾನೇ ದುಡ್ಡು ನಾನೇ ಕೊಟ್ಟು ನಾನೇ ತಂದು ನಾನೇ ಮಾಡ್ಕೊಡ್ತೀನಿ. 1 ತಿಂಗಳು ಮಾಡ್ಕೊಡ್ತೀನಿ. ಗೈಸ್ ಇದೆಲ್ಲ ಹೆಂಗ್ ಗೊತ್ತಾ, ಇವಾಗ ಸದ್ಯಕ್ಕೆ ಏನೋ ಹಿಂಗೆ ಹೇಳ್ತವೆ, ಅದಾದ್ಮೇಲೆ ಒಂದ್ ದಿವಸ ನಾನು ಲೇಟಾಗಿ ಎದ್ರೆ ಸಾಕು, ನೀನು ಯಾವ್ದು ಮಾಡ್ಕೊಳ್ಳೋ ಹೋಗು, ಎಲ್ಲ ವೇಸ್ಟ್, ನಿನ್ಗೆ ಏನ್ ಮಾಡೋದು ಅಂತ ನೀನು ಸ್ಟಾರ್ಟ್ ಮಾಡ್ತೀನಿ. ಬೇಗ ಎದ್ದೊಳ್ಳಿ ಅಂತ ಅಷ್ಟೇ ಮಾಡೋದು. ಬೇಗ ಎದ್ದೊಳ್ಳಿ ಅಂತ ಅಷ್ಟಲ್ಲ, ನೀನು ಅದನ್ನ ನೀನು ಅಡ್ವಾಂಟೇಜ್ ಆಗಿ ಹೆಂಗ್ ತಿಳ್ಸ್ಕೊಂಡು ನಿಂಗೆ ಹೆಂಗ್ ಬೇಕೋ ಒಂದು ಪಿಕ್ಚರ್ ಅಂತ ತಿಳ್ಸ್ತೀಯ. ಬೇಕಾದ್ರೆ ಪ್ರಾಮಿಸ್ ಮಾಡ್ಬಿಡ್ತೀನಿ. ಅದು ಪ್ರಾಮಿಸ್ ಹಿಂಗಲ್ಲ, 1 ತಿಂಗಳು ಬೇಕಾದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ. ನೀನು ಏನ್ ಹೇಳಿರೋ ಕೇಳ್ತೀನಿ. 1 ತಿಂಗಳು ನೀನು ಅದು 2 ದಿವಸ ಬರ್ಬೇಕಷ್ಟೇ. ಸರಿ, 50 ಜನ ಕಮೆಂಟ್ ಮಾಡಿದ್ರೆ ಬರ್ತೀನಿ. ಕಮೆಂಟ್ ಮಾಡಿರೋ 50 ಜನ ದಯವಿಟ್ಟು ಕಮೆಂಟ್ ಮಾಡಿ ನಮ್ ಕಾರ್ತಿಕ್ ಬರಂಗಾಗ್ಲಿ. 50 ಜನ ಕಮೆಂಟ್ ಮಾಡಿದ್ರೆ ಪಕ್ಕ ಬರ್ತೀನಿ, ಇಲ್ಲ ಅಂದ್ರೆ ನನಗೋಸ್ಕರ ನೋಡೋರೆಲ್ಲ ದಯವಿಟ್ಟು ಒಂದ್ 50 ಜನನಾದ್ರೂ ಕಮೆಂಟ್ ಮಾಡಿ. ಬರ್ತೀಯ? ಗ್ಯಾರಂಟಿ. 50 ಜನ ಕಮೆಂಟ್ ಮಾಡಿದ್ರೆ ದೇವರಾಣೆ ಬರ್ತೀನಿ. ದೇವರಾಣೆ ಬರ್ತೀನಿ, ನಿಜ ಗ್ಯಾರಂಟಿ ಬರ್ಬೇಕು. ರೂಮ್ ಎಲ್ಲ ಬುಕ್ ಆಗದೆ, ನಿನ್ಗೂ ಸೇರ್ಸೆ ನನಗೂ ಸೇರ್ಸ ಅದೇ ಮಾಡಿಸ್ಬಿಟ್ಟಿದೀನಿ. ನಿನ್ನೇನ ಮಾಡಿ ಒಪ್ಪಿಸ್ ಕರ್ಕೊಂಡು ಹೋಗೋಣ ಅಂತ.
ಸರಿ 50 ಜನ ಕಮೆಂಟ್ ಅಪ್ಪ ಮಾಡಿದ್ರೆ ಅವ್ನು ಬರಲ್ಲ ಬಿಡು, ಕಾರಲ್ಲೆಲ್ಲ ಅವನು ಬರೋದು ಬೇಡ, ಅವ್ನು ಟ್ರೈನಲ್ಲಿ ಬರಲ್ಲ ಅಂತಿತ್ತು. ನನಗೊಂದು ನಂಬಿಕೆ ಹಿಂದೂ ತಾಯಿ ಗುಣ ಅಂತ ಇವಾಗ ನನ್ನ ಫೋಟೋ ಹಾಕೊಂಡು ನಾನೇ ಹಾಕೊಂತೀನಿ. ಹಂಗಲ್ಲ, ನನಗೆ ನಿನ್ ಮೇಲೆ ನಂಬಿಕೆ, ಹೆಂಗೋ ಬಂದೇ ಬರ್ತೀಯಾ ಅಂತ. ಸರಿ ನೋಡ್ತೀನಿ ಗೈಸ್. ಒಳ್ಳೇದು ಅದೇ 50 ಜನ ಕಮೆಂಟ್ ಮಾಡಿದ್ರೆ ಬರ್ತೀನಿ ಪಕ್ಕ. ಕಮೆಂಟ್ ಮಾಡಿರಲ್ಲ, ನಿಜವಾಗೂ ನಾವು ಒಳ್ಳೇದಾಗ್ತದೆ, ವರ್ಷಕ್ಕೊಂದ್ಸತಿ ಹೋಗ್ಬರ್ಬೇಕು. ಸರಿ ಐ ವಿಲ್ ಕನ್ಸಿಡರ್ ದಿಸ್. ಅದೇ ಟ್ರೈನಲ್ಲಿ ಬೇಕಾದ್ರೆ ನಾವು ಕ್ಯಾಬಲ್ಲಿ ಹೋಗೋದು ಬರೋದು ಮಾಡ್ತೀವಿ. ಕ್ಯಾಬಲ್ಲಿ ಹೋಗೋದು ಯಾವಾಗ ಅಲ್ಲಿ ಸ್ಟೇಷನ್ಗೂ ಕ್ಯಾಬಲ್ಲಿ ಹೋಗ್ತೀವಿ ಬರ್ತೀವಿ, ಇನ್ನೇನು ನಿನಗೆ ಬಾಧೆ ಇನ್ನೇನು ಹೋಗ್ತೀಯಾ? ಇಲ್ಲ ಸರಿ ಕ್ಯಾಬಲ್ಲಿ ಹೋಗೋದು ಬೇಡ, ಅಲ್ಲಿನೂ ಬೇಕಾದ್ರೆ ಏನಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗೋಣ ಬಿಡು. ಸರಿ ಓಕೆ, ಏನೋ ಮಾಡೋಣ ಗೈಸ್. ಆಕ್ಚುಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬರ್ತೀಯಾ? ಒಂದ್ಸತಿ ಹೇಳ್ಬಿಟ್ಟು ಬರ್ತೀಯಾ? ಓ ಐ ವಿಲ್ ಕನ್ಸಿಡರ್. ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡೋಣ ಏನೇನು ರೆಸ್ಪಾನ್ಸ್ ಬರುತ್ತೆ. ನೋಡ್ತೀಯಾ? ಅಲ್ಲ ನೋಡ್ತೀನಿ ಬರ್ತೀನಿ ಅನ್ಬೇಕು. ನೋಡ್ತೀನಿ ಅಲ್ಲ, ಬರ್ತೀನಿ, ಗ್ಯಾರಂಟಿ 100% ಬರ್ತೀನಿ. 100% ಬರ್ತೀನಿ. ಸೊ ಅಷ್ಟೇ ಗೈಸ್. ಸೊ ಹಿಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಂಗಾಯ್ತು. ಸುಮ್ಮನೆ ಸಡನ್ನಾಗಿ ನಮ್ಮಮ್ಮ ಎಳ್ದಾಡ್ತಾ ಇದ್ರು, ನಾನು ಹಂಗೆ ಸರಿ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಫುಲ್ ಡೇ ಏನೇನು ಆಗುತ್ತೆ ಏನೇನು ಹೋಗುತ್ತೆ ನೋಡೋಣ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇದ್ದಂಗಿದ್ದೀನಿ ಅಂತ ಟೈಮಾಗೆ ನೀನು ವ್ಲಾಗ್ ಮಾಡೋದು. ಏನು ತಿಪ್ಪೆ ಇದ್ದಂಗಿದೆಯಾ? ಕೂದಲೆಲ್ಲ ಬಿಟ್ಕೊಂಡು. ಏನಿಲ್ಲ, ಚೆನ್ನಾಗಿದೆಯಾ? ಇಲ್ಲಪ್ಪ, ಶೆಕೆ ವಿಪರೀತ ಶೆಕೆ ಕಾರ್ತಿ ನೋಡಿ, ಮಳೆ ಬೀಳ್ತಾ ಇದೆ, ಶೆಕೆ ಏನಿಲ್ಲಪ್ಪ, ಕರೆಕ್ಟಾಗಿದೆಯಾ. ಆ್ಯಂಡ್ ಥ್ಯಾಂಕ್ ಯು ವಿಶ್ವತಾ ರೆಕಾರ್ಡ್ ಮಾಡಿದ್ದಕ್ಕೆ, ಇಂಥ ಗೋಲ್ಡನ್ ಮೂಮೆಂಟ್ನ. ಗೈಸ್, ನಮ್ಮ ಮನೇಲಿ ರ್ಯಾಂಡಮ್ ಆಗಿ ಈ ಥರದ್ದೆಲ್ಲ ಕ್ಯಾಂಡಿಡು ರೆಕಾರ್ಡ್ ಮಾಡೋಕ್ಕೆ ಚಾನ್ಸೇ ಸಿಗಲ್ಲ. ಅದರಲ್ಲಿ ನಮ್ಮ ಮನೇಲಿ ಈ ಸ್ಕ್ರಿಪ್ಟ್ ಥರ ಏನಾದ್ರು ಮಾಡೋಣ ಅಂದರೆ ಎಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ಸು ನಮ್ಮ ಮನೇಲಿ. ಏನು ಮಾಡೋಕ್ಕೆ ನಾನೇ ವರ್ಸ್ಟು, ನಮ್ಮಮ್ಮ ಅಂತೂ ಇದ್ದಿದ್ದು ವರ್ಷ ನನಗಿಂತ. ಸೊ ಏನೋ ಇಂಥದ್ದು ಕ್ಯಾಂಡಿಡೇಟ್ ಏನಾದ್ರು ಸಿಕ್ಕಿದ್ರೆ ಕೆಲವು ಮೂಮೆಂಟ್ಸು ವ್ಲಾಗಿಗೆ ಆ್ಯಕ್ಚುಲಿ ಸಕ್ಕದಾಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್. ಏನು ಸ್ಯಾಮ್ ಬಂದ್ಬಿಟ್ಟಿದ್ಯಾ ನೀನು? ಗೈಸ್, ಈ ನಡುವೆ ಸ್ಯಾಮ್ ಹೆವಿ ಓಡಾಡ್ತಾ ಇದ್ದಾಳೆ. ನೀನು ಮನೇಲಿಲ್ಲ ಅಂದರೆ ಅತ್ತೆ ಎಷ್ಟು ಸ್ಯಾಡ್ ಆಗಿರ್ತಾರೆ ಗೊತ್ತಾ? ಬೆಕ್ತವ ಮಲ್ಕೊಂಡಿರ್ತೇವೆ ಸುಮ್ಮನೆ ರೂಮಲ್ಲಿ. ನೋಡಿ ಗೈಸ್, ಕಾಲ ಹೆಂಗ್ ಚೇಂಜ್ ಆಗಿದೆ. ಇಲ್ಲ ಕಣ, ಕಾರ್ತಿಕ್ ಇದು ಏನದು ಬೇಜಾರಾಗ್ತಾ ಇರೋದೇನು ಅಂದ್ರೆ ಪರ್ದೆ ಇರೋರೆಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. ಓ ನೋಡ್ದ ವಿಶ್ವತಾ? ಋತಿಕ್ ಸಹೋನು ಬರಲ್ಲ, ನಾನು ಬರಲ್ಲ. ಮತ್ತೆ ನಾನು ಬಂದ್ರೆ ನಿಮಗೆ ಅಮ್ಮಕ್ಕಾಗಿ ಜ್ಞಾಪಕ ಬರ್ತಾಳೆ, ನಿಮ್ಗೆ ಇನ್ನೂ ದುಃಖ ಆಗುತ್ತೆ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ನಾನು ಅವಾಗವಾಗ ಅತ್ತೆ ಗಂಡಿಗೆ ಕಾಣಿಸ್ಕೊತಾ ಇದ್ರೆ ಅತ್ತೆಗೆ ನೀನು ಜ್ಞಾಪಕ ಆಗ್ತಾ ಇರ್ತೀಯ, ಅವಾಗ ಅತ್ತೆ ನಿನ್ನ ಇನ್ನೂ ಮಿಸ್ ಮಾಡ್ಕೊಂಡು ಇನ್ನೂ ಸ್ಯಾಡ್ ಆಗ್ತಾರೆ ಅಂದ್ಬಿಟ್ಟು ನಾನು ಬರಲ್ಲ ಜಾಸ್ತಿ. ಸೊ ಎನಿವೆ, ಏನು ಪ್ಲಾನ್ಸ್ ಇವತ್ತು? ಏನಿಲ್ಲ, ಸುಮ್ಮನೆ ಚಿಲ್ ಮಾಡೋಣ. ಕೇಕ್ ಕಟ್ ಮಾಡೋಣ. ಓ ಮುಗೀತಲ್ಲ ವಿಶ್ವತನ ಬರ್ಡೇ. ಅವಳ ಮುಖ ಅಷ್ಟೇ ತೆಗಿತಿದ್ದೀನಿ ಮತ್ತೆ. ಗೈಸ್, ಸ್ಯಾಮ್ ಆ್ಯಕ್ಚುಲಿ ಬೆಳ್ಳಕ್ಕಾಗಿದ್ದಾಳೆ. ಏನ ಅಂದ್ರೆ ಅಮ್ಮ ನೋಡಿದ್ಯಾ ವಿಶ್ವತಂದು ಬರ್ಡೇ ಇದು ಎಷ್ಟು ಓಡಿದೆ ಇದು? ವಿಶ್ವತನ್ ಬರ್ಡೇ ಬ್ಲಾಗ್ ಚೆನ್ನಾಗಿ ಓಡಿದೆ ಗೈಸ್. ಇನ್ನೇನು ಇವನ್ ಮುಖ ಹಾಕಿದ್ರೆ ಯಾಕೆ ನೋಡ್ತಾರೆ? ಓ ಗೈಸ್, ಇನ್ಸಲ್ಟು ನನಗೆ. ಇಲ್ಲ, ವಿಶ್ವತಂದು ಈ ನಡುವೆ ಓಡ್ತಾ ಇದೆ, ಪರವಾಗಿಲ್ಲ. ವಿಶ್ವತನ್ ಮುಖ ನೋಡಿ, ಬಾ 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 ಬಾ. ಸಹ ಯಾಕೆ ಯಾವಾಗಲೂ ಸೈಲೆಂಟಾಗಿ ಒಬ್ಬನೇ ಕೂತ್ಕೊಂತೀಯ? ಬಾ ಸಹ. ತೋರ್ಸು ಗೈಸ್, ಸ್ಯಾಮು ಏನಂತಾರೆ ಅದಕ್ಕೆ? ಕ್ಯಾಟ್ ಹಾಕ್ಸಿದ್ರೆ ಅದಕ್ಕೆ ಎಷ್ಟು ಆಗ್ಬೋದು ಹೇಳಿ ಅಂತ. ಇವಳು ನೋಡಿ, ಅವಳು ಬರ್ಡೇಗೆ ಮಾಡಿಸ್ಕೊಂಡಿದ್ದು. ಅತ್ತೆ ಅದು ನ್ಯಾಚುರಲ್ ನೆಲ್ಸ್ ಅಂತ ನಂಬ್ತೀವ? ಹೌದಾ? ನೋಡು, ಕೆರಿಲ್ಲ ನಿಂಗೆ? ಬೇಡಮ್ಮ, ಬೇಡ ನಂಬ್ತೀವ ಅತ್ತೆ? ಇರ್ಬೋದು ಕಣೋ, ನ್ಯಾಚುರಲ್. ಅಪ್ಪ, ಅತ್ತೆ ವಯಸ್ಸಾಯ್ತು ಅಂತ ಈ ಥರ ಅಡ್ವಾಂಟೇಜ್ ತಗೋದ್ಯಾ ಸ್ಯಾಮ್? ನಂದು ಬಾಯಲ್ಲಿ ಅಲ್ಲ, ನೋ ಐ ಡೋಂಟ್ ಥಿಂಕ್ ಸೊ. ತೋರ್ಸು, ಹಿಂಗಿಡ್ಕೊ ಗೈಸ್, ಇದು ನ್ಯಾಚುರಲ್ ಅಲ್ಲ. ಇಲ್ಲಿ ಒಂದು ಎಳೆದು ನೋಡ್ತೀನಿ, ಟ್ರೈ ಮಾಡಿ ಅತ್ತೆ. ಹೇಳಿ, ನಂದು ಉಗುರಿಗೆ ಏನಾದರೂ ಆದರೆ ಆಮೇಲೆ ಇರುತ್ತೆ. ಅತ್ತೆ ಇಲ್ಲ, ಅದಂಗೆ ಎಳೆದು ಬರಲ್ಲ, ಅದೇನೋ ವಿ ಕೆಳಗಡೆ ಹಿಂಗೆ ಕೈ ಇಡಬೇಕಂತೆ, ಅವಾಗಲೇ ಅದು ಆಚೆ ಬರೋದು. ಕಾರ್ತಿಕಿಗೆ ಅದೆಲ್ಲ ಹಿಂಗಮ್ಮ ಗೊತ್ತು? ಕಾರ್ತಿಕಿಗೆ ಅದೆಲ್ಲ ನಿನ್ ಜೊತೆ ಬಂದಿದ್ದಾನೆ. ಅದೇ ಬಾಡಿ ಕ್ರಾಫ್ಟಿಗೆ ಬಂದಿಲ್ಲ ಅವತ್ತು. ಯಾರ ಜೊತೆ ಹೋಗಿದ್ದಾನೆ? ಬಾಡಿ ಕ್ರಾಫ್ಟ್ ಗೊತ್ತು. ನನ್ನ ಮೇಲೆ ಬ್ಯಾಡ್ ಅಲಿಗೇಷನ್ಸ್ ಹಾಕ್ಬೇಡ ಸಾಮ್. ಅದೇ ನಮ್ಮ ಫ್ಯಾಮಿಲಿ ಆಗಿರೋದೇ ಒಂದೇ ಲವ್ ಮ್ಯಾರೇಜು, ಅದು ಹಂಗೆ ಇರಲಿ. ಅವನು ಅಷ್ಟೆಲ್ಲ ಇಲ್ಲ ಅವನು. ಅದೇ ಬಿಡು, ಅವ್ನ ಮುಖಕ್ಕೆಲ್ಲ ಇರ್ಬಿಡಿ. ಅದೇ ನಿಜ.
ಏ ಇದನ್ನ ಕರೀರಿ ಮತ್ತೆ ಗೈಸ್ ಅವ್ರ ಅಮ್ಮ ಅವ್ರ ಚಿಕ್ಕ ಮಗಳನ್ನೇ ಮರ್ತೋಗಿದ್ದಾರೆ. ಇದು ಪ್ರೂಫ್ ಅವರಿಗೆ ಲೆಕ್ಕಕ್ಕಿಲ್ಲ ಅಂತ. ಇದು ಪ್ರೂಫ್ ಅದೇ ಲೆಕ್ಕಕ್ಕಿಲ್ಲ ಅಂತ ಪ್ರೂಫ್ ಅದು. ಇವಾಗ ಲಾಸ್ಟ್ ಮಿನಿಟ್ ಅಲ್ಲಿ ಕರಿತಾ ಇರೋದು. ಅಂಡ್ ವಿಶ್ವತನ್ ಬರ್ಡೇ ಇವತ್ತು 3rd ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದು ಬರ್ಡೇ ಎಲ್ಲ ಮುಗ್ದು ಎಷ್ಟು ದಿವಸ ಆಯ್ತು? 4-5 ಡೇಸ್ ಆಯ್ತು ಗೈಸ್. ಯಾಕೆ ನಾನ್ ವೆಜ್ ಊಟ ಎಲ್ಲ ಒಂದಾಯ್ತು. ಅಂತ ಎಷ್ಟು ಪ್ರಾಣಿ ಸಾಯಿಸಿದ್ಯಾ? ಏನೋ ಓ ಶಾವಿಗೆ ಬೇರೆ ಮಾಡಿದ್ವಲ್ಲ ಸಹೋ. ಆಕಳಿಸ್ತಿದ್ಯಲ್ಲ ಸಹೋ, ಅಷ್ಟು ಬೋರಿಂಗ್ ಇದೆಯಾ? ನಾನು ಹೇಳ್ತೇನೆ ಸಮೂಗೆ ಏನು ಏರ್ಪೋರ್ಟ್ ಅಲ್ಲಿ ಒಬ್ಬ ಪ್ಲೇನ್ ಅಲ್ಲಿ ಒಬ್ಬ ಪಕ್ಕದಲ್ಲಿ ಕೂತಿದ್ದ. ಏನ್ ಮಾಡ್ತಿದ್ದ? ಫೋನ್ ಯೂಸ್ ಮಾಡಿಲ್ಲ 3 hours ಹಿಂಗೆ. ಫಸ್ಟ್ ನೋಡಿದ ಫೋನ್ ಇಟ್ಕೊಂಡಿದ್ದ, ಆಮೇಲೆ ಪಾಕೆಟ್ ಅಲ್ಲಿ ಹಾಕ್ತಾ ನೋಡ್ತಾನೆ ಕೇಳಿರ್ತಿದ್ದ, ಮಲಗ್ತಾನೂ ಇಲ್ಲ ಹಿಂಗೆ. ಸಹೋ ಅವಾಗ್ಲಿಂದ ಆಕಳಿಸಿದ ಮೇಲೆ ಆಕಳಿಸ್ತವನೆ. ಏನು ಸೀಟ್ ಪರಿಚಯ ಮಾಡಿದ್ದ. ಓಕೆ ಬ್ರೋ, ನಿನ್ ತಂಗಿ ಭವಿಷ್ಯದಿಗೆ ಆ ಕ್ಯಾಂಡಲೇ ಹೋಗ್ಬಿಡುತ್ತೆ. ಏನು ಗೈಸ್ ಕೇಕ್ ನೋಡಿ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಹ್ಯಾಪಿ ಬರ್ಡೇ ಅನ್ನೋದನ್ನ ಇಲ್ಲಿ ಮಧ್ಯೆ ಇಟ್ಟಿದ್ರು, ಆಮೇಲೆ ಲಾಸ್ಟಿಗೆ ತೆಗ್ಬಿಟ್ಟು ವಾಪಸ್ ಅಲ್ಲಿಂದ ಇಟ್ಟಿದ್ದಾರೆ. ಎಷ್ಟೆಷ್ಟು ಸತಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ಯಾ ಯಪ್ಪ. ಓ ಹೌದಂತೆ. ಯಾಕಿತ್ತು? ಏನಕ್ಕಿತ್ತು? ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಪರವಾಗಿಲ್ಲ, ಅಳ್ಬೇಡ ಬಿಡು. ಯಾಕಿತ್ತು? ಗೈಸ್ ಇತ್ತು ಕಳ್ದೋಗಿದ್ದಾಳೆ. ಇವಾಗ ಅಮ್ಮ ಹುಡ್ಕೊಂಬಂದ್ರು. ಕ್ಯಾಂಡಲ್ ಇಲ್ಲಿ ನವೀನಕ್ಕ ಕುತ್ಕೋಯ್ತು. ಯಾಕಿತ್ತು? ನಿಮಿಷ, ನೀನು ಹೇಳಿತ್ತು ನನಗೆ ಕಾಂಟೆಂಟ್ ಇಲ್ಲ. ನೀನು ಹೇಳಿತ್ತು ಹೇಳು. ಏನು ಹೇಳೋಕೆ ಹೋಗಿದ್ದಲ್ಲ ನೀನ್ ಕಾಂಟೆಂಟಾ ಇಲ್ಲ ತಾನೆ ಕುತ್ಕೊಂಬ. ಅಯ್ಯೋ ಶಿಟ್ ಗೈಸ್, ಮಿಸ್ ಆಗೋಯ್ತು. ಯಾವ್ದೊಳ್ಳೆ ಶಾಸ್ತ್ರ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಯಾವ್ದೊಳ್ಳೆ ಶಾಸ್ತ್ರ ಮಾಡ್ದಂಗೆ. ಓಹೋ ಬಾಯ್ತು, ಪರವಾಗಿಲ್ಲ. ಇದು ಬಾಯ್ಲಿ, ನೀ ಮಕ್ಕಂಗೆ ಕ್ಲಾಪ್ ಮಾಡ್ಬಾಯ್ಲಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹಿತು ಎಲ್ಲಿ? ಹಿತು ಗೈಸ್ ಅವ್ರ ತಂಗಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟು ಅತ್ತೆ. ಅದು ನಿಮಗೆ ರೆಗ್ಯುಲರ್ ತಾನೆ? ಎಲ್ಲರೂ ಗೈಸ್ ನಮ್ಮ ಮನೇಲಿ ಹಾಕೋದು ಎಲ್ಲರೂ ನೈಟಿನೇ. ಏನ್ ಜಾಸ್ತಿ ರಾಮ ಕ್ವೀನ್ಗಳು ಏನಿಲ್ಲ, ನೋಡಿದೀವಿ ನಾವು ಇಂಡಿಯನ್ಸ್. ನೈಟ್ ಡ್ರೆಸ್ ತರ ಯೂಸೇ ಮಾಡಲ್ಲ. ಐ ಮೀನ್ ನಾವಲ್ಲ, ನೀವು. ಹಾ ಲಾಂಗ್ ಫ್ರಾಕು. ವಾವ್. ಇವಾಗ ಹೇಳಿ ಮತ್ತೇಳು. ಖುಷಿ ಖುಷಿಯಾಗಿರೋ ಬರ್ಡೇ. ತಿನ್ಸು ನೀ ತಗೋ ವಿಶ್ವದ. ಯಾಕೆ? ಪರವಾಗಿಲ್ಲ ಬಿಡು ವಿಶ್ರುತ, ನೀನ್ ಬೇರೆಯವ್ರಿಗಿಂತ ಸ್ವಲ್ಪ ಕೆಟ್ಟೋಳೆ. ಯಾರು? ಏನು ಯಾವ ಜಗಳ? ಇತ್ತು ಬಾಯ್ಲಿತ್ತು, ಬಾಯ್ಲಿತ್ತು. ಯಾಕೆ? ಏನಾಯ್ತಿತ್ತು? ಹೋಗಿತ್ತು, ಪರವಾಗಿಲ್ಲ. ಹ್ಯಾಪಿ ಬರ್ಡೇ ನಾನು ಅವಳ ಬರ್ಡೇ ಸಹ ಹತ್ಕೊಂಡು ಹೋಗ್ತೀನಿ.
ನಾನು ಬರಲ್ಲ. ಊಟ ಮಾಡಿದೆ. ಆಮೇಲೆ ವಿಶ್ರುತ ಬರಲ್ಲ, ನೀನ್ ನೆಕ್ಸ್ಟ್ ಮಂತ್ ಬರುತ್ತಲ್ಲ ಈಗ. ನೀನೇ ಎಲ್ಲ ತಿಂತೀಯಾ? ಕೇಕ್ ತರೋದ್ಯಾವ? ಅಲ್ಲ ಕೇಕ್ ಯಾರು ತಂದಿರಲ್ಲ ಅಲ್ಲ. ಬರ್ಬಾರ್ದ ಬರ್ತೇನೆ ನಾನು ಯಾರನ್ನು ಹೋಗಮ್ಮ ಹಂಗೆಲ್ಲ ಮಾಡ್ಬಾರ್ದು. ಹೊಡೆದ್ಬಿಟ್ಟು ಕೂಲಿಂಗ್ ಕೆಡ್ಸೋಯ್ತು. ಹೊಡೆದ್ರ ಜೋರಾಗೆ? ಯಾಕೆ ನಂದಿನಿ ಅಕ್ಕ? ಹಾ ಹಾ ಹಾ. ಇಲ್ಲಿ ನೋಡಿದಿನಿಲ್ಲ, ಅಲ್ಲಿ ನೋಡಿದಿನಿಲ್ಲ, ಏನಮ್ಮ ಭಯ ಆಗಲ್ಲ? ಪಾಪ ಸರಳತೆ ಮಿಲ್ಗೋದ್ಲು ಅಂತ ಹೇಳಿದ್ರು. ಬಿಡು ಇತ್ತು ಹೋಗ್ಲಿ, ಇವಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ. ಅದು ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು. ಲೇಟ್ ಆಗಿತ್ತಲ್ಲ. ನಾನು ಓಡೋಗ್ತಿದ್ದೆ ಮನೆಗೆ. ಪಾಪ ನೋಡ್ದ, ಚಿಕ್ಕ ವಯಸ್ಸಿಂದ ನಂದಿನಿ ಅಕ್ಕ ಎಲ್ಲರಿಗೂ ಹೊಡೆದವ್ರೆ. ನೋಡಿ ನೋಡಿ ಪ್ರೂಫು. ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಸೆಲೆಬ್ರೇಷನ್ ಎಲ್ಲ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಗೈಸ್, ಸ್ಯಾಮು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ಸ್ಯಾಮ್ ಜೊತೆಗೆ ಎಲ್ಲ ಗೊಂಬೆಗಳೆಲ್ಲ ಲೈನಾಗಿ ನಿಂತಿದೆ. ಓಕೆ ಬಾಯ್ ವರ್ಷತಾ, ಬಾಯ್ ಸ್ಯಾಮ್, ಬಾಯ್ ಸಹೋ, ಬಾಯ್ ಅತ್ತೆ. ಸೊ ಗೈಸ್ ಬನ್ನಿ ವಾಪಸ್ ಹೋಗೋಣ ಮನೆಗೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಸೊ ನಿನ್ನೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ನೈಟ್ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಜಿಮ್ಗೆಲ್ಲ ಹೋಗಿ ಬಂದು ಇವಾಗ ನನ್ನ ಲಂಚ್ಗೆ ನಾನು ಚಿಕನ್ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ಚಿಕನ್ದು ನಂದು ರೆಸಿಪಿ ಮುಂಚೆನೇ ನೋಡಿರ್ತೀರ. ಏನಿಲ್ಲ, ಚಿಕನ್ನ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಆ್ಯಂಡ್ ಪೆರಿ ಪೆರಿ ಪೌಡರ್ ಹಾಕಿ ಆ್ಯಂಡ್ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಏರ್ ಫ್ರೈರಲ್ಲಿ ಮಾಡ್ಕೊಂಡಿರೋದು ನೋಡಿರ್ತೀರ ಮುಂಚೆ. ಬಟ್ ಇವತ್ತು ಈ ಪ್ಯಾನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದೆ, ಚೆನ್ನಾಗಿ ಆ್ಯಕ್ಚುಲಿ ಬಂದಿತ್ತು, ನನಗೆ ಇಷ್ಟ ಆಗಿತ್ತು. ಸೊ ಇವತ್ತು ಲಂಚು ನಮ್ಮಮ್ಮ ಏನೂ ಮಾಡಿಲ್ಲ. ಬಿಕಾಸ್ ನಮ್ಮಮ್ಮನ ಪ್ರಕಾರ ಅವಾಗ ಅವ್ರು ಅಡುಗೆ ಮಾಡಿದ್ರು ನಾನು ಮಧ್ಯಾಹ್ನ ಊಟ ತಿನ್ನಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ವೇಸ್ಟ್ ಮಾಡ್ತೀಯ, ರಾತ್ರಿ ತಂಗ್ಳು ತಿನ್ನಿಸ್ತೀಯ ಅದಕ್ಕೆ. ಸೊ ಅದಕ್ಕೋಸ್ಕರ ಮಾಡಿಲ್ಲ ಇವತ್ತು. ಸೊ ಇವಾಗ ಜಸ್ಟ್ 3 eggs ಹಾಕ್ಕೊಂಡು ಆಮ್ಲೆಟ್ ತಿಂದೆ. ಆ್ಯಂಡ್ ಇವಾಗ ಚಿಕನ್ ತಿಂತಾಯಿದ್ದೀನಿ. ಸೊ ಇವಾಗ ಇದನ್ನು ಮಾಡಿಕೊಂಡು ರಿಸಲ್ಟ್ ಲಾಸ್ಟಿಗೆ ಹೆಂಗೆ ಬರುತ್ತೆ ಆ್ಯಂಡ್ ಈ ಥರ ಪ್ಯಾನಲ್ಲಿ ಹೆಂಗೆ ಕುಕ್ ಆಗುತ್ತೆ ಅಂತ ನೋಡೋಣ. ಬಿಕಾಸ್ ಅದೇ ಏರ್ ಫ್ರೈರು ಎಲ್ಲರ ಮನೇಲೂ ಇರಲ್ಲ. ಆ್ಯಂಡ್ ಕುಕ್ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಸಿಂಪಲಾಗಿ ಈಸಿಯಾಗಿ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟು ಈ ಪ್ಯಾನ್ಗೆ ಹಾಕಿದೆ. ಆ್ಯಂಡ್ ಇದಕ್ಕೆ ಆಯಿಲು ಏನು ಹಾಕೋದು ಬೇಕಿಲ್ಲ, ಬಿಕಾಸ್ ನಾವು ಮಿಕ್ಸಿಂಗಲ್ಲೇ ತುಪ್ಪ ಹಾಕ್ಕೊಂಡಿರ್ತೀವಲ್ಲ. ಸೊ ನೋಡಿ ನೀಟಾಗಿ ಹಂಗೆ ಕುಕ್ ಆಗುತ್ತೆ. ಸೊ ಆಯಿಲ್ಗಿಂತ ತುಪ್ಪ ಬೆಟರ್ ಅಂದ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡು ಕುಕ್ ಮಾಡ್ತಾಯಿದ್ದೀನಿ. ಸೊ ನಾವು ಇದ್ರ ಮೇಲ್ಗಡೆ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ರೆ ಅದೇ ಆ ಸ್ಟೀಮಿಂದ ಎಲ್ಲ ನೀಟಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಯಾ ಲೆಟ್ಸ್ ಕ್ಲೋಸ್ ಇಟ್. ಇವಾಗ ಈ ಥರ ತಟ್ಟೆ ಇಟ್ಟರೆ ಒಳಗಡೆ ನೀಟಾಗಿ ಕುಕ್ ಆಗಿರುತ್ತೆ. ಒಂದು 15 minutes ಬಿಡಬೇಕು ಗೈಸ್. ನಾನು ಯೂಶ್ವಲಿ 10 minutes ಬಿಟ್ಬಿಟ್ಟು ಅದಾದಮೇಲೆ ಉಲ್ಟಾ ಫ್ಲಿಪ್ ಮಾಡ್ತೀನಿ, ಎಲ್ಲ ಚಿಕನ್ನು ಮತ್ತೆ ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು 10 minutes ಬಿಡ್ತೀನಿ. ಸೊ ಟೋಟಲ್ 20 minutesಲ್ಲಿ ಕರೆಕ್ಟಾಗಿ ಕುಕ್ ಆಗಿರುತ್ತೆ ಗೈಸ್. ಫೈನಲಿ ನನ್ನ ಚಿಕನ್ ರೆಸಿಪಿ ರೆಡಿ ಆಗಿದೆ ಗೈಸ್ ನೋಡಿ. ಸೊ ಇದಕ್ಕೆ ಸ್ವಲ್ಪ ನಾನು ತಂದೂರಿ ಸಾಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಚಿಕನ್ ನೀಟಾಗಿ ರೆಡಿಯಾಗಿದೆ. ಆ್ಯಕ್ಚುಲಿ ವಿಡಿಯೋ ತಿನ್ನೋಕ್ಕೆ ಬೆಸ್ಟು. ಬಟ್ ಅದೇ ನಮ್ಮಮ್ಮ ನನಗೆ ಮುಂಚೆನೇ ಹೇಳಿರೋಂಗೆ ಇನ್ಮೇಲೆ ಡೈಲಿ ಅವೇ ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಬಂದ್ಮೇಲೆ ಅಲ್ಲ, ನೀನು ಹೇಳಿದ್ದು ಹೋಗೋಕ್ಕಿಂತ ಮುಂಚೆ ಅಲ್ಲ, ನೀನು ಮಾಡಿಸ್ಕೊಂಬಿಟ್ಟು ಆಮೇಲೆ ಬರಲ್ಲ ಅಂದರೆ ಏನು ಮಾಡ್ತೀಯ? ಹಂಗೆಲ್ಲ ಮಾಡಲ್ಲ. ನೀನು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮಾಡಲ್ಲ ಅಂದರೆ ನಾನೇನು ಮಾಡಲಿ? ನಾನೇ ನಿನ್ನಂಗಲ್ಲ, ನಾನು ಹೇಳ್ದಂಗೆ ಮಾಡೋದು. ನೀನು ಹೇಳಿದ್ದೆ ಇದು ನ್ಯಾಯ, ಮಾಡಿದ್ದೆ ಇದು ಸರಿ. ಗೈಸ್ ಇವಾಗ ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಗೈಸ್ ಇವಾಗ ಚಿಕನ್ ಎಲ್ಲ ತಿಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಆ್ಯಂಡ್ ಇವಾಗ ಮ್ಯಾಂಗೋ ಗೈಸ್. ಸೊ 2 ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ತೋಟದ್ದೇ ಮ್ಯಾಂಗೋ, ಆ್ಯಕ್ಚುಲಿ ತುಂಬ ಸ್ವೀಟಾಗಿತ್ತು. ಸೊ ಇವಾಗ ಇದನ್ನು ತಿಂದ್ಬಿಟ್ಟು ನನ್ನ ಲಂಚು ಕಂಪ್ಲೀಟ್ ಆಗುತ್ತೆ. ಹೆವಿ ಸ್ವೀಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಈ ಸತಿ ನಮ್ಮ ತೋಟದಲ್ಲಿ ಬಿಟ್ಟಿರೋ ಎಲ್ಲನೂ, ಐ ಮೀನ್ ಪ್ರತಿಯೊಂದು ಮ್ಯಾಂಗೋನು ತುಂಬ ಸ್ವೀಟಾಗಿತ್ತು. ಹೆವಿ ಇಷ್ಟ ಆಗಿತ್ತು ನನಗೆ. ಸೊ ಯಾ ಗೈಸ್ ಮನೇಲಿ ಹಂಗೆ ಕೂತ್ಕೊಂಡಿದ್ದೆ. ಆ್ಯಂಡ್ ಹಂಗೆ ಸ್ವಲ್ಪ ಏನೋ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಆಲ್ಮೋಸ್ಟ್ ಸ್ವಲ್ಪ ಏನೋ ನೆಗೆಟಿವ್ ಮೈಂಡ್ ಥರ ಫೀಲ್ ಆಗ್ತಾಯಿತ್ತು. ಸೊ ಆಚೆ ಹೋಗೋಣ, ಒಂದು ರೌಂಡು ಆಚೆ ಹೋಗ್ಬಿಟ್ಟು ಬರೋಣ ಅಂತ ಮನೆ ಬಿಟ್ಟೆ. ಅದೇ ಯಾರನ್ನೂ ಮೀಟ್ ಮಾಡಬೇಕು ಏನು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಆಗಿದ್ದು. ಸುಮ್ಮನೆ ಹಿಂಗೆ ಕಾರ್ ಬಿಡಿಸ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನಾನು ಲೆಫ್ಟ್ ತೊಗೊಬೇಕಿತ್ತು, ಎಲ್ಲ ಒಂದು ಕಾಫಿ ಕುಡಿಯೋಕೆ ಹೋಗೋಣ ಅಂತ ಅನ್ಕೊತಿದ್ದೆ. ಬಟ್ ಆಮೇಲೆ ಹಂಗೆ ಸ್ಟ್ರೇಟ್ ಹೋಗ್ಬಿಟ್ಟು ಹಂಗೆ ಗೊರಗುಂಟೆ ಪಾಳ್ಯ ಮೇಲೆ ಟೆಂಪಲ್ಗಂತ ಬಂದೆ. ಸೊ ಇವಾಗ ಕಾರ್ಯಸಿದ್ಧಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ರೀಚ್ ಆಗಿ ಆಮೇಲೆ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಬನ್ನಿ ಹೋಗಿ ಟೆಂಪಲ್ ಮುಗಿಸ್ಕೊಂಡು ಬರೋಣ.
ಸೊ ಮುಂಚೆ ತುಂಬ ಬರ್ತಿದ್ದೆ ಈ ಟೆಂಪಲ್ಗೆ, ಈ ನಡುವೆ ಸ್ವಲ್ಪ ಹೆವಿ ಕಮ್ಮಿ ಮಾಡಿಬಿಟ್ಟಿದೆ. ಬಟ್ ಇವತ್ತೇನೋ ಸಿಕ್ಕಾಪಡೆ ಹೋಗ್ಬೇಕಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಹೋಗೋಣ ಅಂತ ಹಂಗೆ ಬಂದೆ. ಹೋಗಿ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೋಗೋಣ ಬನ್ನಿ. ಲೆಟ್ಸ್ ಗೋ ಟು ದ ಟೆಂಪಲ್. ಗೈಸ್, ಸೊ ಫೈನಲಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಮಾಡಿ ಒಂದು ರೌಂಡ್ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ನನ್ನ ಮುಖ ಫುಲ್ ಶೈನಿ ಕಾಣಿಸ್ತಾ ಇದೆಯಾ, ಬಟ್ ಸೊ ಸ್ಕಿನ್ ಕೇರ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಆ್ಯಕ್ಚುಲಿ. ಸೊ ಸ್ಕಿನ್ ಕೇರ್ ಎಲ್ಲ ಮಾಡಿ ಲಿಬಾಮ್ ಎಲ್ಲ ಹಚ್ಕೊಂಡು ಸೊ ಇವಾಗ ಬೆಡ್ಗೆ ಹೋಗೋ ಟೈಮ್. ಇವಾಗ ಹಂಗೆ ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಮಲ್ಕೊಬೇಕು. ಸೊ ಇನ್ನೂ ಒಂದು 1 hour ಆಗುತ್ತೆ, ಮಿನಿಮಮ್ 1 hour ಆಗೇ ಆಗುತ್ತೆ. ಸೊ ಎಲ್ಲ ಮುಗಿಸಿ ನಾನು ಮಲ್ಕೊಳ್ಳೋಷ್ಟೊತ್ತಿಗೆ. ಸೊ ಇದನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಕ್ಚುಲಿ ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಅದನ್ನು ನೋಡಿ ನನಗಿನ್ನೂ ಖುಷಿ ಆಗ್ತಾಯಿದೆ, ಇನ್ನೂ ಮೋಟಿವೇಟ್ ಆಗ್ತಾಯಿದೆ ವ್ಲಾಗ್ ಜಾಸ್ತಿ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ಲೀಸ್ ಶೋ ಯೋರ್ ಲವ್. ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.